ಶುಭೋದಯ ವಿದ್ಯಾರ್ಥಿಗಳೇ. ನಿನ್ನೆಯ ದಿನ ನಾವು ಮೊದಲನೆಯ ಪೂರಕ ಪಾಠವಾದಂಥ ನಾಟ್ಯಕಲಾ ಧುರಂಧರ ಮೊಹಮ್ಮದ್ ಪೀರ್ರವರ ಬಗ್ಗೆ ನೋಡಿದ್ದೇವೆ. ಅದರ ಜೊತೆಗೆ ಆ ಒಂದು ಪಾಠದ ಅಭ್ಯಾಸ ಭಾಗವನ್ನು ಸಹಿತ ನಾವು 2 ವಾಕ್ಯಗಳಲ್ಲಿ ನೋಡಿದ್ದೇವೆ. ಇವತ್ತಿನ ದಿನ ನಾವು 2ನೇ ಪೂರಕ ಪಾಠ ಪದ್ಯವಾದಂಥ ಅವ್ವ ಅನ್ನುವಂಥ ಪದ್ಯವನ್ನು ನೋಡೋಣ. ಈ ಅವ್ವ ಅನ್ನುವಂಥ ಪದ್ಯವನ್ನು ಬರೆದಂಥ ಕವಿಯತ್ರಿಯ ಹೆಸರು ಲಲಿತಾ ಕೊಟ್ರೆಪ್ಪ ಹೊಸಪೇಟೆ. ಲಲಿತಾ ಕೊಟ್ರೆಪ್ಪ ಹೊಸಪೇಟೆಯವರು 1964ರಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಕೊಟ್ರೆಪ್ಪ, ತಾಯಿ ಹೆಸರು ನೀಲಮ್ಮ. ಇವರು ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಿರೇಬಾಗವಾಡಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಮ್ಮದೇ ಜಿಲ್ಲೆಯಾದಂಥ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಹಿರೇಬಾಗವಾಡಿ ಎನ್ನುವಂಥ ಗ್ರಾಮದಲ್ಲಿರ್ತಕ್ಕಂಥ ಒಂದು ಸರ್ಕಾರಿ ಶಾಲೆಯಲ್ಲಿ ಅಥವಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹೆಡ್ ಮಾಸ್ಟರ್ ಅಥವಾ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಒಬ್ಬ ಮಕ್ಕಳ ಕವಿಯಾಗಿರುವುದರಿಂದ ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಕೆಲವೊಂದು ಕೃತಿಗಳನ್ನು ಬರೆದಿದ್ದಾರೆ. ಇವರು ಬರೆದಂತ ಕೆಲವು ಕವನ ಸಂಕಲನಗಳು ಕಲ್ಪನಾಳಿಗೊಂದು ಎದೆ ಹಾಡು, ಹೂ ಮಾರುವ ಹುಡುಗಿ. ಇವರು 2 ಕವನ ಸಂಕಲನ ಬರೆದಿದ್ದಾರೆ. ಒಂದು ಕಲ್ಪನಾಳಿಗೊಂದು ಎದೆ ಹಾಡು ಹಾಗೂ ಹೂ ಮಾರುವ ಹುಡುಗಿ ಎನ್ನುವಂತ 2 ಕವನ ಸಂಕಲನಗಳನ್ನು ಬರೆದಿದ್ದಾರೆ. ಅದರ ಜೊತೆಗೆ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಎಂಬ ಒಂದು ಮಕ್ಕಳ ನಾಟಕವನ್ನು ಸಹಿತ ಇವರು ಬರೆದಿದ್ದಾರೆ. ಈ ಮಕ್ಕಳಿಗೆ ಮನರಂಜನೆ ನೀಡುವುದಕ್ಕೋಸ್ಕರ ಸಣ್ಣ ಸಣ್ಣ ನಾಟಕಗಳನ್ನು ಬರೀತಾರೆ. ಅಂತ ಒಂದು ನಾಟಕಗಳಿಗೆ ನಾವು ಮಕ್ಕಳ ನಾಟಕ ಎಂದು ಕರೆಯುತ್ತೇವೆ. ಈ ಲಲಿತಾ ಕೊಟ್ರೆಪ್ಪ ಹೊಸಪೇಟೆಯವರು ಈ ಪಟ್ಟಣಕ್ಕೆ ಬಂದ ಪುಟ್ಟ ಗುಬ್ಬಿ ಎನ್ನುವಂತ ಒಂದು ಮಕ್ಕಳ ನಾಟಕವನ್ನು ಸಹಿತ ಬರೆದಿದ್ದಾರೆ. ಇದರ ಜೊತೆಗೆ ಮಳೆಯಾಗಲು ನೀರ, ಗೆಳೆಕಾದ ಹಕ್ಕಿಗಳು ಮತ್ತು ಚಂದ್ರ ಚುಕ್ಕಿಗಳು ಅನ್ನುವಂಥ ಮಕ್ಕಳ ಕಥೆಗಳನ್ನು ಸಹಿತ ಅಥವಾ ಮಕ್ಕಳ ಕಥಾ ಸಂಕಲನಗಳನ್ನು ಸಹಿತ ಇವರು ಬರೆದಿದ್ದಾರೆ. ಇವರು ಮಕ್ಕಳ ಕವಿಯಾಗಿರುವುದರಿಂದ ಮಕ್ಕಳಿಗೆ ಸಂಬಂಧಿಸಿದಂಥ ಕವನ ಸಂಕಲನಗಳನ್ನು, ನಾಟಕಗಳನ್ನು, ಅದರ ಜೊತೆಗೆ ಕೆಲವೊಂದು ಕಥಾ ಸಂಕಲನಗಳನ್ನು ಸಹಿತ ಇವರು ಬರೆದಿದ್ದಾರೆ. ಈ ಲಲಿತಾ ಕೊಟ್ರೆಪ್ಪ ಹೊಸಪೇಟೆಯವರು ನಮಗೆ ತಾಯಿಯನ್ನು ಕುರಿತು ಅತ್ಯಂತ ಸುಂದರವಾದಂತಹ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ಒಂದು ಪದ್ಯದಲ್ಲಿ ತಾಯಿಯ ಮಹತ್ವವೇನು, ತಾಯಿ ಮಕ್ಕಳಿಗೋಸ್ಕರ ಯಾವ ರೀತಿಯ ತ್ಯಾಗ ಮನೋಭಾವನೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾಳೆ, ಮಕ್ಕಳ ಪಾಲನೆ ಪೋಷಣೆಯಲ್ಲಿ ತಾಯಿಯ ಪಾತ್ರವೇನು, ಅದರ ಜೊತೆಗೆ ಮಕ್ಕಳು ತಾಯಿಯನ್ನು ಯಾವ ರೀತಿ ಪೂಜನೀಯ ಸ್ಥಳದಲ್ಲಿ ಇಟ್ಟು ಪೂಜಿಸಬೇಕು, ಗೌರವಿಸಬೇಕು ಎಂಬುದನ್ನು ಈ ಪದ್ಯದಲ್ಲಿ ಅತ್ಯಂತ ಸುಂದರವಾಗಿ ಈ ಲಲಿತಾ ಹೊಸಪೇಟೆಯವರು ವಿವರಿಸಿದ್ದಾರೆ. ವಿದ್ಯಾರ್ಥಿಗಳೇ, ನಿಜ ಜೀವನದಲ್ಲಿ ಆಗಿರಲಿ ಅಥವಾ ಚಿತ್ರಕಥೆಗಳಲ್ಲಿ ಆಗಿರಲಿ ತಾಯಿಗೆ ಅತ್ಯಂತ ಶ್ರೇಷ್ಠವಾದಂತಹ ಸ್ಥಾನವಿದೆ. ಒಬ್ಬ ಮಗು ಬೆಳೆದು ದೊಡ್ಡವನಾಗಿ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಗೌರವವನ್ನು ಪಡೆಯಬೇಕಾಗಿತ್ತು ಅಂದರೆ ಅದರ ಹಿಂದೆ ತಾಯಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ಹೇಳಬಹುದು. ಸ್ವಾಮಿ ವಿವೇಕಾನಂದನಾಗಿರಬಹುದು, ಮಹಾತ್ಮ ಗಾಂಧೀಜಿಯಾಗಿರಬಹುದು, ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು, ಭಗತ್ ಸಿಂಗ್ ಆಗಿರಬಹುದು. ಇವತ್ತು ಆದರ್ಶ ವ್ಯಕ್ತಿಗಳನ್ನು ತೆಗೆದುಕೊಂಡು ನೋಡಿದಾಗ ಅವರು ಅಷ್ಟು ಉತ್ತಮವಾದಂತಹ ಸಾಧನೆ, ಉತ್ತಮವಾದಂತಹ ಜೀವನ ಮತ್ತು ದೇಶಕ್ಕಾಗಿ ಅವರು ಮಾಡಿದಂತಹ ಹೋರಾಟವನ್ನು ನೋಡಿದಾಗ ಆ ಹೋರಾಟದ ಹಿಂದೆ ತಾಯಿಯ ಪಾತ್ರ ಅತ್ಯಂತ ಮಹತ್ವದ್ದು ಮತ್ತು ಅತ್ಯಂತ ಗೌರವಿತವಾದಂತಹ ಸ್ಥಾನವನ್ನು ನಾವು ಕಾಣ್ತೀವಿ. ಒಬ್ಬ ಮಗುವಿನಲ್ಲಿ ಉತ್ತಮವಾದಂತಹ ಗುಣ ಬೆಳೆಸಿ ಆ ಮಗು ಬೆಳೆದ ಸಮಾಜದಲ್ಲಿ ಇತರರೊಂದಿಗೆ ಉತ್ತಮವಾದಂತಹ ರೀತಿಯಲ್ಲಿ ಬದುಕಲು ತಾಯಿಯ ನೀಡಿದಂಥ ಮಾರ್ಗದರ್ಶನ ಮತ್ತು ತಾಯಿಯ ತೋರಿಸಿಕೊಟ್ಟಂತಹ ದಾರಿಯೇ ಅವಶ್ಯಕ. ತಾಯಿಯಲ್ಲಿರ್ತಕ್ಕಂಥ ಬಹಳಷ್ಟು ಗುಣಗಳು ಮಕ್ಕಳಲ್ಲಿ ನಾವು ಕಾಣುವುದರಿಂದ, ತಾಯಿಯ ಪ್ರಭಾವ ಮಕ್ಕಳ ಮೇಲೆ ಇರುವುದರಿಂದ ಈ ಮಗು ಬೆಳೆದು ದೊಡ್ಡವನಾಗಿ ಸಮಾಜದಲ್ಲಿ ಗೌರವವಾಗಿ ಬಾಳಲು ಆ ತಾಯಿಯ ಪಾತ್ರ ಅತ್ಯಂತ ಮಹತ್ವದ್ದು ಎಂದು ನಾವು ಇಲ್ಲಿ ಹೇಳಬಹುದು.
ಈ ಕವಿಯು ಅಥವಾ ಕವಿತ್ರಿಯು ತಾಯಿಯ ಮಹತ್ವವನ್ನು ತನ್ನ ಪದ್ಯದಲ್ಲಿ ಶಬ್ದಗಳ ಮೂಲಕ ಮತ್ತು ಶಬ್ದಗಳ ರಚನೆಯ ಮೂಲಕ ಅಥವಾ ಶಬ್ದಗಳ ಜೋಡಣೆಯ ಮೂಲಕ ಅತ್ಯಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ಆ ಒಂದು ಪದ್ಯವನ್ನು ನಾವು ಇಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ. ಪದ್ಯ 2. ಅವ್ವ ಲಲಿತಾ ಪಟ್ಟಪ್ಪ ಹೊಸಪೇಟೆ. ಬೊಗಸೆ ತುಂಬ ಹೂವ ತಂದು ಪಾದ ಕಮಲ ಕೆರಗುವೆ, ನಿನ್ನ ಅಡಿಗೆ ಮಣಿದು ಮತ್ತೆ ಭಾಗ್ಯವ ಬೇಡುವೆ. ಈ ಮೊದಲನೇ ನುಡಿಯಲ್ಲಿ ಮಗು ತಾಯಿಯ ಕಡೆ ವರವಣಿಗೆ ಇರಬೇಕಾಗಿತ್ತು ಅಂತಂದ್ರೆ, ಅಥವಾ ಮಗು ತಾಯಿಯ ಕಡೆ ಏನಾದರೂ ಒಂದು ಭಾಗ್ಯ ಸಂಪತ್ತನ್ನು ಕೇಳಬೇಕಾಗಿತ್ತು ಅಂತಂದ್ರೆ, ಆ ಮಗು ಯಾವ ರೀತಿ ತಾಯಿಯನ್ನು ಪೂಜಿಸಿ ಆ ಮಗು ಕೆರುತ್ತೆ ಎಂಬುದನ್ನು ಅದಕ್ಕೆ ಹೇಳ್ತಾರೆ, ಬೊಗಸೆ ತಂಬ ಹೂವ ತಂದು ಪಾದ ಕಮಲ ಕೆರಗುವೆ. ಈ ಹೂವಿನ ತೋಟದಲ್ಲಿ ಬೆಳೀತಕ್ಕಂಥ ವಿವಿಧ ರೀತಿಯ ಹೂಗಳನ್ನು ನಾನು ಕತ್ತರಿಸಿ ಅವುಗಳನ್ನೆಲ್ಲ ಭವಿಷ್ಯವಾಗಿ ತುಂಬಿಕೊಂಡು ಬಂದು ನಾ ಆ ಹೂಗಳನ್ನು ಯಾರಿಗೆ ಕೊಡ್ತೀನಿ ಅಂತಂದ್ರೆ, ನನ್ನ ತಾಯಿಯ ಪಾದ ಕಮಲಗಳಿಗೆ. ಇಲ್ಲಿ ಕವಿಯು ಆ ತಾಯಿಯ ಪಾದಗಳನ್ನು ಕಮಲದ ಹೂಗಳಿಗೆ ಹೋಲಿಸಿದ್ದಾನೆ. ಆ ಪಾದ ಕಮಲಗಳಿಗೆ ನಾನು ಹೂವನ್ನು ಹಾಕ್ತೀನಿ. ನಿಜವಾಗಿ ಹೂಗಳನ್ನು ಹಾಕಬೇಕಾಗುತ್ತದೆ ಅಂತಂದ್ರೆ ದೇವಸ್ಥಾನದಲ್ಲಿರ್ತಕ್ಕಂಥ ದೇವರಿಗೆ, ಅಲ್ಲಿ ತಾಯಿಯು ಸಹಿತ ದೇವರಿಗೆ ಸಮಾನವಾದಂತಹ ಸ್ಥಾನವನ್ನು ಪಡೆದಿರುವುದರಿಂದ, ದೇವರಿಗೆ ಸಮಾನವಾಗಿರುವುದರಿಂದ ಆ ಮಗು ಈ ತೋಟದಲ್ಲಿರ್ತಕ್ಕಂಥ ವಿವಿಧ ರೂಪದ ವಿವಿಧ ಬಣ್ಣದ ಶ್ರೇಷ್ಠವಾದಂತಹ ಹೂಗಳನ್ನೆಲ್ಲ ಕೊಯ್ದು ಒಂದು ಬುಟ್ಟಿಯನ್ನು ಹಾಕಿಕೊಂಡು ಆ ಹೂವನ್ನು ನಾನು ನಿನ್ನ ಹತ್ರ ತಂದು ನನ್ನ ಬೊಗಸೆ ತುಂಬಿಕೊಂಡು ನಿನ್ನ ಕಮಲದಂತ ಪಾದಗಳಿಗೆ ನಾನು ಹಾಕ್ತೀನಿ. ಯಾಕೆ ನಾನು ನಿನ್ನ ಕಮಲದಂತ ಪಾದಗಳಿಗೆ ಹಾಕ್ತೀನಿ ಅಂತಂದ್ರೆ, ನಾನು ಬೆಳೆದು ದೊಡ್ಡವನಾಗಿ ನನಗೆ ಉಸಿರನ್ನು ಕೊಟ್ಟವಳು ನೀನೆ, ನನ್ನ ಪಾಲನೆ ಪೋಷಣೆ ಮಾಡಿದವಳು ನೀನೆ, ನನ್ನನ್ನಿಷ್ಟು ಬೆಳೆಸಿ ದೊಡ್ಡವನಾಗಿ ಮಾಡಿದವಳು ನೀನೆ. ಅದಕ್ಕಾಗಿ ನನ್ನ ಪಾಲಿಗೆ ದೇವರು ಯಾರು ಅಂತಂದ್ರೆ ನೀನೆ, ತಾಯಿನೇ ನನ್ನ ಪಾಲಿಗೆ ದೇವರು. ಅದಕ್ಕಾಗಿ ನಾನು ತಂದಂತ ಹೂಗಳನ್ನ ದೇವರಿಗೆ ಹಾಕೋದಕ್ಕಿಂತ ನನ್ನ ತಾಯಿಯ ಪಾದಗಳಿಗೆ ಹಾಕ್ತೀನಿ. ಆ ಪಾದಗಳಿಗೆ ಹಾಕ್ತಿದ್ದೀನಿ ಅಂತಂದ್ರೆ ನಾನು ದೇವರಿಗೆ ಪಾದ ಹೂಗಳನ್ನು ಏರಿಸಿದಂತೆ ಆಗುತ್ತದೆ. ಅದಕ್ಕಾಗಿ ನಾನು ತಂದಂತ ಹೂಗಳನ್ನ ತಾಯಿಯ ಪಾದಗಳಿಗೆ ಹಾಕ್ತೀನಿ. ಇಲ್ಲಿ ಮಗು ಭಕ್ಷ್ಯ ತುಂಬ ಹೂಗಳನ್ನು ತಂದು ನನ್ನ ತಾಯಿಯ ಪಾದಗಳಿಗೆ ಹಾಕ್ತೀನಿ. ನಿನ್ನ ಅಡಿಗೆ ಮನೆದು ಮತ್ತೆ ಭಾಗ್ಯವನ್ನು ಬೇಡುವೆ. ತಾಯಿ, ನಿನ್ನ ಪಾದಗಳಿಗೆ ನಾನು ಹೂಗಳನ್ನು ಹಾಕಿ ನನ್ನ ಹಣೆಯನ್ನು ಹಚ್ಚಿ ನಿನ್ನ ಪಾದಗಳಿಗೆ ನಮಸ್ಕರಿಸ್ತೇನೆ. ನಾನು ಬಾಗಿ ನಿನ್ನ ಪಾದಗಳಿಗೆ ನನ್ನ ಹಣೆಯನ್ನು ಹಚ್ಚಿ ನಮಸ್ಕರಿಸ್ತೀನಿ. ನಮಸ್ಕರಿಸಿ ನನಗೆ ಬೇಕಾದಂತಹ ಭಾಗ್ಯವನ್ನ, ನನಗೆ ಬೇಕಾದಂತಹ ಸಂಪತ್ತನ್ನ, ನನಗೆ ಬೇಕಾದಂತಹ ವರವನ್ನ ಕೇಳ್ತೀನಿ. ಯಾಕಂತಂದ್ರೆ ನನಗೆ ಬೇಕಾದಂತಹ ಅವಶ್ಯಕತೆಗಳನ್ನ ಪೂರೈಸುವಂತ ಶಕ್ತಿ ಇರುವುದು ಯಾರಿಗೆ ಅಂತಂದ್ರೆ ಕೇವಲ ತಾಯಿಗೆ ಮಾತ್ರ. ಅದಕ್ಕಾಗಿ ನಾನು ನನ್ನ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನನಗೆ ಬೇಕಾದಂತಹ ಭಾಗ್ಯ, ಸಂಪತ್ತು, ನನಗೆ ಬೇಕಾದಂತಹ ವಸ್ತುಗಳನ್ನು, ನನಗೆ ಬೇಕಾದಂತಹ ವರಗಳನ್ನೆಲ್ಲ ನಾನು ಕೇಳ್ತೀನಿ. ನನ್ನ ಪಾಲಿಗೆ ನೀನೇ ದೇವರು, ನಿನ್ನನ್ನು ಬಿಟ್ಟು ನನಗೆ ಬೇರೆ ಯಾವ ದೇವರು ಕಾಣ್ತಾ ಇಲ್ಲ. ಅದಕ್ಕಾಗಿ ನಾನು ನಿನ್ನ ಪಾದಗಳಿಗೆ ನಮಸ್ಕರಿಸಿ, ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸಿ ನನಗೆ ಬೇಕಾದಂತಹ ಭಾಗ್ಯವನ್ನು ಕೇಳ್ತೀನಿ. ಮಗು ತಾಯಿಯನ್ನೇ ದೇವರನ್ನು ತಿಳ್ಕೊಂಡು ಅವಳ ಪಾದಗಳಿಗೆ ತಾನು ತಂದಂತಹ ಬೊಗಸೆ ತುಂಬ ಹೂಗಳನ್ನು ಹಾಕಿ ನಮಸ್ಕರಿಸಿ ತನಗೆ ಬೇಕಾದಂತಹ ಭಾಗ್ಯವನ್ನು ಕೇಳ್ತಾನೆ. ಕಾರಣ ತಾಯಿ ಈ ಮಗುವಿಗೆ ದೇವತೆ. ನಮಗೆ ಜನ್ಮ ನೀಡಿ ಬೆಳೆಸಿದವಳು ಅವಳೇ ಆಗಿರೋದ್ರಿಂದ, ನಮಗೆ ತಾಯಿಯ ದೇವರಾಗಿರೋದ್ರಿಂದ ನಾವು ಸಹಿತ ತಾಯಿಯನ್ನು ಅತ್ಯಂತ ಪ್ರೀತಿಯಿಂದ ಉಜ್ಜಯಿಯ ಭಾವನೆಯಿಂದ ಕಂಡು ಅವಳ ಪಾದಗಳಿಗೆ ನಮಸ್ಕರಿಸಿದಾಗ ನಮಗೆ ಸಾಕಷ್ಟು ಪುಣ್ಯ ಬರುತ್ತದೆ. ಅದು ಅಲ್ಲದೆ ನಮ್ಮ ಮುಂದಿನ ಜೀವನವೂ ಸಹಿತ ಉತ್ತಮವಾಗುತ್ತದೆ ಎಂದು ಇಲ್ಲಿ ಲಲಿತಾ ಹೊಸಪೇಟೆ ಅವರು ಪ್ರಥಮ ನುಡಿಯಲ್ಲಿ ಹೇಳ್ತಾರೆ. ಗರ್ಭದಲ್ಲಿ ಮಾಂಸ ಮುದ್ದೆ ಅ ಆ ಈ ತಿಳಿಯದು, ಜನಿಸಿದರೆಗೆ ಬಿಟ್ಟ ಕ್ಷಣವೇ ಅವ್ವ ಅಂತ ಹೊರಡು. ತಾಯಿಯ ಗರ್ಭದಲ್ಲಿ ಇದ್ದಾಗ ನಾವು ರೀತಿಯ ಮಾಂಸದ ಮುದ್ದೆ ಇದ್ದಾಗ ನಮ್ಮ ದೇಹದ ಆಕಾರಗಳು ತಾಯಿಯ ಗರ್ಭದಲ್ಲಿದ್ದಾಗ ಬೆಳೆಯುತ್ತಾ ಬಂದಾಗ ಪ್ರಥಮಾರ್ಥದಲ್ಲಿ ನಮ್ಮದು ಪೂರ್ತಿ ನಮ್ಮ ಶರೀರ ಹೇಗಿರುತ್ತೆ ಅಂತಂದ್ರೆ ಒಂದು ಮಾಂಸದ ಉಂಡಿ ಅಂತ ಇರುತ್ತೆ. ಆ ತಾಯಿಯ ಕೊಡುವ ಶಕ್ತಿಯಿಂದ, ತಾಯಿ ತಿನ್ನುವ ಆಹಾರದಿಂದ ನಾವು ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಾ ದೇಹದ ವಿವಿಧ ಅಂಗಗಳನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಪಡಿತಾ ಹೋಗ್ತೀವಿ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಹ ಏನಾಗಿರುತ್ತೆ ಅಂತಂದ್ರೆ ಒಂದು ಮಾಂಸದ ಬುದ್ಧಿಯಾಗಿರುತ್ತೆ. ನಮಗೆ ಬೇಕಾದಂತ ಆಹಾರವನ್ನು ತಾಯಿಯಿಂದ ಪಡಿಬೇಕು, ನಮ್ಗೆ ಬೇಕಾದಂತ ನೀರನ್ನು ನಾವು ತಾಯಿಯಿಂದ ಪಡಿಬೇಕು, ನಮ್ಗೆ ಬೇಕಾದಂತ ಉಸಿರಾಟವನ್ನು ನಾವು ತಾಯಿಯಿಂದ ಪಡಿಬೇಕು. ನಾವು ಇರುವುದು ಸಹಿತ ತಾಯಿಯ ಗರ್ಭದಲ್ಲಾಗಿರುವುದರಿಂದ ನಾವು ಗರ್ಭದಲ್ಲಿದ್ದಾಗ ನಮಗೆ ಯಾವ ರೀತಿ ನಮ್ಮ ಬಣ್ಣ ಯಾವುದು, ನಮ್ಮ ಆಕಾರ
ಗೊತ್ತಿಲ್ಲ. ನಾವು ಕೇವಲ ತಾಯಿಯ ಗರ್ಭದಲ್ಲಿದ್ದಾಗ ಒಂದು ಮಾಂಸದ ಮುದ್ದೆಯನ್ನು ತಿರುತ್ತೇವೆ. ಆ ಗರ್ಭದಲ್ಲಿದ್ದಾಗ ನಮಗೆ ಒಂದು ಅಕ್ಷರವೂ ಗೊತ್ತಿಲ್ಲ. ನಾವು ಸಂಪೂರ್ಣವಾಗಿ ತಾಯಿಯನ್ನೇ ಅವಲಂಬಿಸಿರುವುದರಿಂದ ಈ ಹೊರ ಜಗತ್ತಿನ ಬಗ್ಗೆ ನಮಗೆ ಪರಿಚಯನೇ ಇರುವುದಿಲ್ಲ. ಆ ಈ ಎನ್ನುವಂಥ ಅಕ್ಷರ ಜ್ಞಾನ ಇಲ್ಲ. ಹೇಗೆ ಮಾತಾಡಬೇಕಂತ ಗೊತ್ತಿಲ್ಲ, ಹೇಗೆ ಅಳಬೇಕಂತ ಗೊತ್ತಿಲ್ಲ, ಯಾವ ರೀತಿ ಕೈಕಾಲುಗಳನ್ನು ಬಡಿಬೇಕಂತ ಗೊತ್ತಿಲ್ಲ, ಯಾವ ರೀತಿ ಉಸಿರಾಡಬೇಕಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದರೆ ನಾವು ಭೂಮಿಗೆ ಬಂದ ತಕ್ಷಣ, ಜನಿಸಿದರಿಗೆ ಬಿದ್ದ ಕ್ಷಣವೇ ಅವ್ವ ಅಂತು ಹೊರಡು. ನಾವು ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ತಕ್ಷಣ, ಧರೆಗೆ ಬಿದ್ದ ತಕ್ಷಣ ನಮ್ಮ ಧ್ವನಿಪೆಟ್ಟಿಗೆಯಿಂದ, ನಮ್ಮ ಕೊರಳಿಂದ ಹೊರಡುವಂಥ ಮೊದಲ ಶಬ್ದ ಯಾವುದು ಅಂತಂದ್ರೆ ಅವ್ವ. ಆ ಮಗು ಭೂಮಿಗೆ ಬಂದಾಗ, ತಾಯಿಯ ಗರ್ಭದಿಂದ ಭೂಮಿಗೆ ಬಂದಾಗ ಆ ಮಗು ಜೋರಾಗಿ ಅಳ್ಳಲು ಪ್ರಾರಂಭ ಮಾಡುತ್ತೆ. ಆ ಅಳ್ಳುವ ಧ್ವನಿಯಲ್ಲಿ ಸಹಿತ ಅವ್ವ ಅನ್ನುವಂಥ ನಾದಸ್ವರ ಇರುತ್ತೆ. ತಾಯಿಯ ಮಗುವಿನ ಅಳಿವಿನಲ್ಲಿಯೂ ಸಹಿತ ಅವ್ವ ಅನ್ನುವಂಥ ಧ್ವನಿ ಸಹಿತ ಕೇಳಿರುವುದರಿಂದ ಆ ಮಗು ತನ್ನ ಕೊರಳಿನಿಂದ ಅಥವಾ ತನ್ನ ಗಂಟಲಿನಿಂದ, ತನ್ನ ಧ್ವನಿಪೆಟ್ಟಿಗೆಯಿಂದ ಹೇಳ್ತಕ್ಕಂಥ ಮೊದಲ ಶಬ್ದ ಯಾವುದು ಅಂತಂದ್ರೆ ಅವ್ವ. ಅವಳೇ ನಮಗೆ ರಕ್ಷಕಳು, ಅವಳೇ ನಮ್ಮ ಜನ್ಮದಾತ. ಅದಕ್ಕಾಗಿ ನಾವು ಭೂಮಿಗೆ ಬಂದಾಗ ನಮ್ಮ ಬಾಯಿಯಿಂದ ಹೊರತಕ್ಕಂಥ ಮೊದಲನೇ ಪದ ಯಾವುದು ಅಂತಂದ್ರೆ ಅವ್ವ. ನಾವು ಗರ್ಭದಲ್ಲಿದ್ದಾಗ ಯಾವ ಅಕ್ಷರ ಜ್ಞಾನವೂ ಇಲ್ಲ. ಅಂದ್ರೆ ಗೊತ್ತಿಲ್ಲ, ಆ ಅಂದ್ರೆ ಗೊತ್ತಿಲ್ಲ, ಯಾವ ಅಕ್ಷರ ಜ್ಞಾನವೂ ಗೊತ್ತಿಲ್ಲ, ಅಕ್ಷರಗಳ ಕಲ್ಪನೆ ಇಲ್ಲ. ಆದರೂ ಸಹಿತ ನಾವು ಭೂಮಿಗೆ ಬಂದಾಗ ನಾವು ತಾಯಿ ಅನ್ನುವಂಥದ್ದನ್ನ ಅವ್ವ ಅನ್ನುವಂಥ ರೂಪದಲ್ಲಿ ನಾವು ಕರೆದಾಗ ಆ ಯಾವ ರೀತಿಯಾಗಿ ಆ ಧ್ವನಿ ನಮಗೆ ಬರುತ್ತೋ ಅದು ಗೊತ್ತಿಲ್ಲ. ಆದರೂ ಸಹಿತ ಆ ಅಳುವು, ಆ ಧ್ವನಿ, ಆ ಶಕ್ತಿ ಎಲ್ಲವೂ ನಮಗೆ ತಾಯಿಯಿಂದ ಬರುವುದರಿಂದ ತಾಯಿಯನ್ನೇ ನಾವು ಮೊದಲು, ಅಥವಾ ಅವ್ವ ಅನ್ನುವಂಥ ಶಬ್ದವನ್ನೇ ಭೂಮಿಗೆ ಬಂದಂಥ ಮಗು ಮೊದಲು ನುಡಿಯುತ್ತೆ. ಅದಕ್ಕಾಗಿ ಇಲ್ಲಿ ತಾಯಿಯೇ ಅತ್ಯಂತ ಶ್ರೇಷ್ಠರಾದವಳು. ಅದಕ್ಕಾಗಿ ಮಗು ತಾಯಿ ಅನ್ನುವಂಥ ಶಬ್ದವನ್ನು, ಅವ್ವ ಅನ್ನುವಂಥ ಶಬ್ದವನ್ನು ನುಡಿಯುವುದರ ಮೂಲಕ ತನ್ನ ಮಾತುಗಾರಿಕೆಯನ್ನು ಪ್ರಾರಂಭಿಸುತ್ತೆ. ಮಗುವು ತಾಯಿಯ ಮುಖವನ್ನು ನೋಡುವುದರ ಮೂಲಕ ತನ್ನ ದೃಶ್ಯವನ್ನು ಹೆಚ್ಚಿಸಿಕೊಳ್ತಾ ಹೋಗುತ್ತೆ. ಹೀಗೆ ಪ್ರತಿಯೊಂದಕ್ಕೂ ನಾವು ತಾಯಿಯನ್ನೇ ಅವಲಂಬಿಸಿದ್ದೀವಿ. ಮಗು ಕಣ್ಣನ್ನು ತೆಗೆದಾಗ ಮೊದಲು ನೋಡುವ ಮುಖ ಯಾವುದು ಅಂತಂದ್ರೆ ತಾಯಿಯ ಮುಖ. ಅಲ್ಲಿವರೆಗೂ ಆ ಮಗು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿರುತ್ತೆ. ಅಲ್ಲಿವರೆಗೂ ಅದು ಮಗು ಯಾವುದೇ ಶಬ್ದವನ್ನು ಹೇಳುವುದಿಲ್ಲ. ಭೂಮಿಗೆ ಬಂದಾಗ, ಅತ್ತಾಗ, ಅಳಿನ ಧ್ವನಿಯಲ್ಲೂ ಸಹಿತ ಅವು ಅನ್ನುವಂಥ ಶಬ್ದ ಇರುವುದರಿಂದ ಮಗು ನುಡಿತಕ್ಕಂಥ ಮೊದಲನೇ ಶಬ್ದ ಅವು. ನೋವು ನಂಗಿ ನನ್ನ ನಂಬಿ ಹಾಲ ನೀನು ಕುಡಿಸಿದೆ, ಕಣ್ಣ ನೀರ ಒರೆಸಿ ನೀನು ಎದೆಗೆ ಗಮಚಿ ಲಭಿಸಿದೆ. ನೋವು ನುಂಗಿ ನನ್ನ ನಂಬಿ ಹಾಲು ನೀನು ಕುಡಿಸಿದೆ. ಮಗು ಜನ್ಮ ಮಾಡಬೇಕಾಗಿತ್ತು ಅಂತಂದ್ರೆ, ತಾಯಿ ಗರ್ಭವತಿಯಾಗಿ ಮಗುವಿಗೆ ಜನ್ಮವನ್ನು ನೀಡಬೇಕಾಗಿತ್ತು ಅಂದ್ರೆ ತಾಯಿ ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾರೆ. ಆ ಎಲ್ಲ ನೋವುಗಳನ್ನು ನುಂಗಿ ಆ ಮಗುವಿಗೋಸ್ಕರ ಅವರು ಏನು ಮಾಡ್ತಾರೆ, ಜೀವನದ ಜೊತೆ ಹೋರಾಟ ಮಾಡ್ತಾರೆ. ಆ ಜೀವನದ ಜೊತೆ ಹೋರಾಟ ಮಾಡಿ ಮಗುವಿಗೆ ಜನ್ಮ ನೀಡಿದಾಗ ಅವಳಿಗೆ ಒಂದು ರೀತಿ ಏನಾಗುತ್ತೆ ಅಂತ ಸಂತೋಷ ಆಗುತ್ತೆ. ತಾನು ಅನುಭವಿಸಿದಂಥ ಎಲ್ಲ ನೋವುಗಳನ್ನು ಮರೆತು ಆ ಮಗುವಿನ ಮುಖವನ್ನು ನೋಡಿದಾಗ ಆ ಮಗುವಿನ ನಗು ತಾಯಿಯಲ್ಲಿ ಸಂತೋಷವನ್ನು ಉಂಟು ಮಾಡುತ್ತೆ. ಹೀಗಾಗಿ ಆ ತಾಯಿ ಎಲ್ಲ ನೋವುಗಳನ್ನು ನುಂಗಿ ಆ ಮಗುವಿಗೆ ಎದೆಯ ಹಾಲನ್ನು ಕುಡಿಸ್ತಾಳೆ. ಆ ಎದೆಯನ್ನು ಹಾಲು ಕುಡಿಸುವಾಗ ಸಹಿತ ತಾಯಿಗೆ ಸಾಕಷ್ಟು ನೋವು ಇದ್ರೂ ಸಹಿತ ಎಲ್ಲ ನೋವುಗಳನ್ನು ತಡೆದುಕೊಂಡು, ಎಲ್ಲ ನೋವುಗಳನ್ನು ನುಂಗಿಸಿಕೊಂಡು ತನ್ನ ಮಗು ಹಸಿದಿರಬಾರದು, ತನ್ನ ಮಗುವಿಗೆ ತೊಂದರೆ ಆಗಬಾರದು ಅಂತ ಎಲ್ಲ ಕಷ್ಟವನ್ನು ಸಹಿಸಿಕೊಂಡು ಆ ಮಗುವಿಗೆ ಎದೆ ಹಾಲನ್ನು ಕುಡಿಸ್ತಾಳೆ. ಅಂದರೆ ನೋವು ನುಂಗಿ ನನ್ನ ನಂಬಿ ಹಾಲನ್ನು ನೀನು ಕುಡಿಸಿದೆ. ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದೆ. ಯಾಕೆ ಅಂತಂದ್ರೆ ಈ ಮಗುವನ್ನು ನಂಬಿರ್ತಾನೆ. ಈ ಮಗು ಬೆಳೆದು ದೊಡ್ಡವನಾದ ಮೇಲೆ ನನಗೆ ಸಹಾಯ ಮಾಡ್ತಾನೆ, ನನ್ನ ಜೀವನದಲ್ಲಿ ನಾನು ವಯಸ್ಸಾದಾಗ ಈ ಮಗುವಿನ ನನ್ನನ್ನು ರಕ್ಷಣೆ ಮಾಡ್ತಾನೆ, ಈ ಮಗು ನನಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಕೆ ಮಾಡ್ತಾನೆ, ನನ್ನ ಪಾಲನೆ ಪೋಷಣೆ ಮಾಡ್ತಾನೆ, ನನ್ನನ್ನು ಚೆನ್ನಾಗಿ ನೋಡ್ಕೊತಾನೆ. ಒಂದೇ ಒಂದು ನಂಬಿಕೆಯಿಂದ ತಾಯಿಯ ಮಗುವನ್ನು ಬೆಳೆಸ್ತಾಳೆ, ಅದಕ್ಕೆ ಬೇಕಾದಂಥ ಹಾಲನ್ನು ಕುಡಿಸ್ತಾಳೆ. ಹೀಗಾಗಿ ತಾಯಿಗೆ ಮಗುವಿನ ಮೇಲೆ ಅಪಾರವಾದಂಥ ನಂಬಿಕೆ. ಯಾವುದೇ ತಾಯಿ ತನ್ನ ಮಗುವಿನ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವುದಿಲ್ಲ. ತಾಯಿಗೆ ಮಗುವಿನ ಮೇಲೆ ಅಪಾರವಾದ ನಂಬಿಕೆ ಇರುವುದರಿಂದ ಆ ಮಗುವಿನ ಬೆಳವಣಿಗೆಯಲ್ಲಿ ತನ್ನನ್ನು ತಾನು ಸಾಕಷ್ಟು ತ್ಯಾಗ ಮಾಡ್ಕೊತಾಳೆ. ಎಲ್ಲ ತನ್ನ ಆಶೆಗಳನ್ನು ಕಟ್ಟಿಟ್ಟುಕೊಂಡು ಆ ಮಗುವಿನ ಆಶೆಗಳಿಗೆ ಪೂರಕವಾಗಿ ಬೇಕಾದಂಥ ವಸ್ತುವನ್ನು ಕೊಡ್ತಾಳೆ. ಇದಕ್ಕೆಲ್ಲ ಕಾರಣ ಆ ಮಗು ಮುಂದೊಂದು ದಿನ ನನಗೆ ಸಹಾಯ ಮಾಡಬಹುದು ಅನ್ನುವಂಥ ನಂಬಿಕೆಯಿಂದ
ತನ್ನ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸಿ ಆ ಮಗುವನ್ನು ಬೆಳೆಸ್ತಾರೆ. ನೋವು ನುಂಗಿ ನನ್ನ ನಂಬಿ ಹಾಗ ನೀನು ಕುಡಿಸಿದೆ, ಕಣ್ಣ ನೀರು ಒರೆಸಿ ನೀನು ಎದೆಗೆ ಗಮಚಿ ರಮಿಸಿದೆ. ಮಗುವಿಗೆ ಏನಾದರೂ ತೊಂದರೆ ಅಂತಂದ್ರೆ, ಮಗುವಿಗೆ ಏನಾದರೂ ಕಷ್ಟ ಬಂದಾಗ ಆ ತಾಯಿ ಹೋಗ್ತಾ ಬಂದು ಆ ಮಗುವನ್ನು ಎತ್ಕೊಂಡು ಆ ಮಗುವಿನ ಕಣ್ಣಲ್ಲಿ ಬರ್ತಕ್ಕಂಥ ನೀರುಗಳನ್ನು ಒರೆಸಿ ಆ ಮಗುವನ್ನು ಎದೆಗೆ ಹಚ್ಚಿಕೊಂಡು ಆ ಮಗುವನ್ನು ಗಮನಿಸ್ತಾರೆ. ಮಗು ಆಟವಾಡುವಾಗ, ಮನೆಯಲ್ಲಿ ಅಡ್ಡಾಡುವಾಗ, ಏನಾದರೂ ಒಂದು ವಸ್ತುಗಳನ್ನು ಕಡಿಯದಾಗ, ಒಂದು ವಸ್ತುಗಳನ್ನು ಹಾಳು ಮಾಡಿದಾಗ ಸೆಟ್ಟಿನಲ್ಲಿ ತಾಯಿ ಮಗುವಿನ ಮುಂದೆ ಹೊಡಿಬಹುದು. ಆದರೆ ಮರುಕ್ಷಣದಲ್ಲಿ ಆ ಮಗು ಅಳ್ಳತಕ್ಕಂಥ ಧ್ವನಿಯನ್ನು ಕೇಳಿತು ಅಂತಂದ್ರೆ, ಆ ಮಗುವಿನ ಕಣ್ಣಲ್ಲಿ ನೀರು ಬರಕತ್ತಿದು ಅಂತಂದ್ರೆ, ಅದನ್ನು ನೋಡಿದ ತಕ್ಷಣ ತಾಯಿ ತನ್ನ ಸಿಟ್ಟನ್ನೆಲ್ಲ ಕರುಣೆಯನ್ನಾಗಿ ಬದಲಾಯಿಸಿ ಆ ಮಗುವಿನ ಕಣ್ಣಲ್ಲಿ ಬರತಕ್ಕಂಥ ನೀರನ್ನು ಒರೆಸಿ ಅವಳನ್ನು ಎದೆಗೆ ಅಗುಚಿಕೊಂಡು ಆ ಮಗುವಿನ ಗಮನಿಸ್ತಾಳೆ. ಮಗುವಿನ ತಾಯಿಯ ಕೋಪ ಕ್ಷಣಕ್ಕೆ ಮಾತ್ರ ಸೀಮಿತ. ಮಗುವಿನ ಮೇಲೆ ತಾಯಿಗೆ ಎಂದೂ ಕೋಪ ಬರುವುದಿಲ್ಲ, ಬಂದು ಸಹಿತ ಅದು ಕ್ಷಣ ಮಾತ್ರ. ಹೀಗಾಗಿ ತಾಯಿ ಎಲ್ಲ ನೋವುಗಳನ್ನು ನುಂಗಿ ಆ ಮಗುವನ್ನು ಎತ್ತಿಕೊಂಡು ಆ ಮಗುವಿಗಾದಂಥ ಕಷ್ಟವನ್ನು ತಿಳಿದುಕೊಂಡು ಅವಳ ಕಣ್ಣಲ್ಲಿ ಬರ್ತಕ್ಕಂಥ ನೀರನ್ನು ಒರೆಸಿ ಎದೆಗವಚಿಕೊಂಡು ಆ ಮಗುವನ್ನು ರಂಭಿಸ್ತಾಳೆ. ಹೀಗೆ ತಾಯಿ ಮಗುವಿನ ನಡುವಿನ ಸಂಬಂಧ ಅತ್ಯಂತ ಉತ್ತಮವಾದಂತಹ ಸಂಬಂಧ. ತಾಯಿಗೆ ಮಗು ಬೇಕು, ಮಗುವಿಗೆ ತಾಯಿ ಬೇಕು. ಮಗುವಿಗೆ ತಾಯಿಯೇ ದೇವರು, ತಾಯಿಗೆ ಮಗುವಿನೇ ಜೀವನ. ಹೀಗಾಗಿ ಮಗು ತಾಯಿಯನ್ನು ಗೌರವದಿಂದ ಪೂಜನೀಯ ಭಾವದಿಂದ ನೋಡಿದರೆ, ಮಗುವಿನ ಲಾಲನೆ ಪಾಲನೆಯಲ್ಲಿ ತಾಯಿ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ತನ್ನ ಆಸೆಗಳನ್ನು ಕಟ್ಟಿಟ್ಟುಕೊಂಡು ಆ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡ್ತಾಳೆ. ಈ ರೀತಿಯಾಗಿ ಲಲಿತಾ ಹೊಸಪೇಟೆಯವರು ಈ ಮಗು ಮತ್ತು ತಾಯಿಯ ಮೇಲಿನ ಸಂಬಂಧವನ್ನು, ತಾಯಿ ಮಗುವಿಗಾಗಿ ಮಾಡತಕ್ಕಂಥ ತ್ಯಾಗವನ್ನು, ಮಗು ತಾಯಿಗೋಸ್ಕರ ಮಾಡತಕ್ಕಂಥ ಪೂಜ್ಯಗಳನ್ನು ಹೇಳ್ತಾರೆ.